ಸರ್ಕಾರ ಕೂಡಲೇ ರೈತರಿಗೆ ಬೆಳೆ ಪರಿಹಾರ ಜಾರಿಗೊಳಿಸಬೇಕೆಂದು ನೇಗಿಲ ಯೋಗಿ ರೈತ ಸೇವಾ ಸಂಘದ ರಾಜ್ಯಾಧ್ಯಕ್ಷ ರವಿ ಪಾಟೀಲ್ ಒತ್ತಾಯ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕನ್ನ ಸರ್ಕಾರ ಬರಗಾಲವೆಂದು ಘೋಷಣೆ ಮಾಡಿದರೂ ಕೂಡ ಈವರೆಗೂ ರೈತರಿಗೆ ಪರಿಹಾರ ಸಿಗ್ತಾ ಇಲ್ಲ. ಕಳೆದ 3-4 ತಿಂಗಳ ಹಿಂದೆ NDRF ತಂಡ ಬಂದು ಸರ್ವೆ ಮಾಡಿ ಬರಗಾಲ ಇದೆ ಅಂತ ದೃಢೀಕರಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗಿದೆ. ಆದರೆ ಸರ್ಕಾರ ಗ್ಯಾರಂಟಿ ಯೋಜನೆಗಳಲ್ಲಿ ಮುಳುಗಿ ರೈತರನ್ನ ನಿರ್ಲಕ್ಷಿಸುತ್ತಿದೆ. ಆದಷ್ಟು ಬೇಗ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಮುತುವರ್ಜಿ ವಹಿಸಿ ರೈತರಿಗೆ ಬೆಳೆ ಪರಿಹಾರ ನೀಡಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ರೈತರು ತಕ್ಕ ಪಾಠ ಕಲಿಸಬೇಕಾಗುತ್ತದೆ. ಈಗಷ್ಟೇ ರಾಮ ಮಂದಿರ ಉದ್ಘಾಟನೆಯಾಗಿ ರಾವಣ ರಾಜ್ಯ ಮುಗಿದು ರಾಮ ರಾಜ್ಯ ಶುರುವಾಗಿದೆ. ಈ ರಾಮ ರಾಜ್ಯದಲ್ಲಿ ಮುಂದೆ ಬರುವ ಬಜೆಟ್ನಲ್ಲಿ ಸರ್ಕಾರ ಬರ ಪರಿಹಾರ ಜಾರಿಗೊಳಿಸದೆ ಹೋದರೆ, ರೈತರಿಗೆ ಅನ್ಯಾಯವಾದರೆ ಯಾವ ರಾಷ್ಟ್ರೀಯ ಪಕ್ಷವಾಗಿರಲಿ ಅಥವಾ ಯಾವುದೇ ಪ್ರಾದೇಶಿಕ ಪಕ್ಷವಾಗಿರಲಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದು ನೇಗಿಲ ಯೋಗಿ ರೈತ ಸೇವಾ ಸಂಘದ ರಾಜ್ಯಾಧ್ಯಕ್ಷ ರವಿ ಪಾಟೀಲ್ ರವರು ಮಾಧ್ಯಮಗಳ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟರು. ಈ ಸಂದರ್ಭದಲ್ಲಿ ಸಂತೋಷ್ ಯಳಂದೂರ್ಕರ್, ಭುಜಂಗ ಕಾಮತ್, ರವಿ ಕುಡಾಳ, ರುದ್ರಪ್ಪ ಕೊಂಡಾಳಿ ಇನ್ನಿತರು ಉಪಸ್ಥಿತರಿದ್ದರು. ವರದಿ ಖಾನಾಪುರ, ವರದಿಗಾರ ನಾಗಪ್ಪ ಡುಮ್ಮಳ್ಳಿ. ರೈತ ಕುಲ ಎಲ್ಲಿ ಸಮಸ್ಯೆ ಆಗೈತಿ ತಕ್ಷಣ ಅದನ್ನು ಇವರು ಹೋರಾಟ ಮಾಡೋದು ಕರೆನೇ ಐತಂತ ಅನಿಸಿದಾಗ ಅಲ್ಲಿ ತಕ್ಷಣ ಪರಿಹಾರ ಮಾಡುವಂಥ ಕೆಲಸ ನೀವು ಕೈಗೊಂಡ್ರೆ ಇದು ಹೋರಾಟಗಳು ಆಗೋದಂಗಿಲ್ಲ. ರಾಜ್ಯ ತುಂಬ ದೇಶ ತುಂಬನೂ ಆಗಂಗಿಲ್ಲ. ನೀವೇನು ಮಾಡ್ತೀರಿ, ಹೋರಾಟ ಮಾಡೋರು ಮಾಡಲಿ ಬಿಡಂತೀರಿ ನೀವು. ಮಾಡಿಬಿಡ್ಲಿ ಅನ್ನೋದು ಕೆಲಸ ಮಾಡೋಂಗಿಲ್ಲ. ಇದನ್ನೆಲ್ಲ ಬಂದಾಗಬೇಕು ಇನ್ನು ಮುಂದೆ. ಯಾಕಂದ್ರೆ ಇಡೀ ನಮ್ಮ ಅಯೋಧ್ಯೆದೊಳಗೆ ಸರಿಪಡಿಸುವಂಥ ಕೆಲಸ ರಾಜ್ಯ ಸರ್ಕಾರವು ಮಾಡಬೇಕು. ಇದರೊಳಗೆ ಇವು ಎರಡೂ ಸರ್ಕಾರ ಈ ಕೇಂದ್ರದ ಬಜೆಟ್ ಒಳಗೆ ಏನರ ನಮ್ಮ ರೈತರ ಪರವಾಗಿ ಆಗಲಿಲ್ಲ ಅಂದ್ರೆ ಬರುವ MP ಎಲೆಕ್ಷನ್ದಾಗ ತಕ್ಕ ಪಾಠ ನಾವು ದೇಶದ ರೈತರ ನಕ್ಕಿ ಕಲಿಸ್ತೇವೆ. ಆಮೇಲೆ ಈ ರಾಜ್ಯ ಸರ್ಕಾರನೂ ಏನರ ಇವರು ನಮ್ಮ ಗ್ಯಾರಂಟಿ ಅದಾವು, ಗ್ಯಾರಂಟಿಗೆ ಮೊರೆ ಹೋಗ್ಯದ ಜನ ಅಂತ ತಿಳಿದ್ರಿ ಅದು ಹುಚ್ಚ ಕಲ್ಪನೆ ತೆಗೆದು ಹಾಕಿರೋದು. ಯಾಕಂತಂದ್ರೆ ಆ ಸರ್ಕಾರ ಕೆಡಬೇಕಾದ್ರೆ ಕಾರಣ ಐತಿ, ತಮಗೂ ಗೊತ್ತೈತಿ. ಅದನ್ನು ಒಡೆದು ಮಾತಾಡೋದ್ರಾಗ ಅರ್ಥ ಇಲ್ಲ. ಈಗ ನಿಮಗೂ ಪಾಠ ಕಲಿಸತ್ತೇವೆ ನಾವು. ಏನರ ನೀವು ಎಲ್ಲರ, ಯಾಕಂದ್ರೆ ನೀವು ಒಂದು ಫೋನ್ ಬಿಲ್ ಸ್ಥಾಪನೆ ಆಗಲಿ ಅನ್ನೋ ಒಂದೇ ನಮ್ಮ ರಾಜ್ಯದ ದೇಶದ ರೈತರ ಜನರ ಅಭಿಪ್ರಾಯ. ದಯವಿಟ್ಟು ನಿಮಗೆ ನಾವು ಓಟ್ ಹಾಕಿ ಒಂದು ಸರ್ಕಾರ ರಚನೆ ಮಾಡಿದೆವು. ನೀವು ಮಲ್ತಾಯಿ ಧೋರಣೆ ತೋರೋದು ಬಿಟ್ಟು ರಾಜ್ಯದಾಗ ಯಾವುದೇ ಸರ್ಕಾರ ಇರಲಿ ಎಲ್ಲ ನಮ್ಮ ದೇಶದ ರೈತ ಬಾಂಧವರಿಗೆ ನಮನಗಳನ್ನು ಸಲ್ಲಿಸುತ್ತಾ, ಈ ಬರು ಪೂರ್ವದಲ್ಲಿ ಈಗ ಕೇಂದ್ರ ಸರ್ಕಾರ ಬಜೆಟ್ ಇದೆ. ಆದರೆ ಕೇಂದ್ರ ಸರ್ಕಾರಕ್ಕೆ ನಮ್ಮ ರೈತರ ಮನವಿ ಇಷ್ಟೇ, 2013 ತಾವು ಒಂದು ವಚನ ಕೊಟ್ಟಿದ್ರಿ, ಸ್ವಾಮಿನಾಥನ್ ವರದಿ ಜಾರಿ ತೊಗೊಂಬರ್ತಾವಂತೇಳಿ. ನಮ್ಮ ದೇಶದ ರೈತರದವು ನಮ್ಮನ್ನು ಹೋರಾಟ ಮುಕ್ತನಾಗಿ ಮಾಡ್ಬೇಕು. ನಮ್ಮ ದೇಶ ಮೊದಲ ರೈತ ಕುಲ ಏನು ಹೋರಾಟ ಮಾಡೋಕ್ಕೇನು ಅವ್ರೇನು ಖಾಲಿ ಪುಕ್ಷಟಿ ಮಾಡೋಂಗಿಲ್ಲ. ಎಲ್ಲರೂ ಅನ್ಯಾಯ ಆದಾಗನ ಮಾಡ್ತಾರೆ. ದಯವಿಟ್ಟು ಆ ಕೆಲಸ ತಾವು ಒಂದೇ ಮಂತ್ರಿ ಬೆಂಬಲ ಬೆಲೆ ಘೋಷಣೆ ಆಗಬೇಕು. ಸ್ವಾಮಿನಾಥನ್ ವರದಿ ಜಾರಿಗೊಳಿಸಬೇಕು. ಇಲ್ಲಪ್ಪ ಅಂತಂದ್ರೆ ಈಗೇನೀಗ ಕಳೆದ 8 ತಿಂಗಳಿಂದ ಇದೇನು ಸರ್ಕಾರ ನಿಮ್ಮದು ತೆಗೆದುಕಾರ ನಾವು ತೊಗೊಂಬಂದಿಲ್ಲ, ಇನ್ನೂವರೆಗೂ ಬರಪಿಡ್ತ ಯಾರೂ ನೀವು ಹಾಕಿಲ್ಲ. NDRF ಇರ್ಬೋದು, STRF ಇರ್ಬೋದು. ಇವ್ರನ್ನ ಕೇಳಿದ್ರೆ ಕೇಂದ್ರದವ್ರು ಹಾಕಿಲ್ಲ ಅಂತೇಳಿ ಕೇಂದ್ರ ಕಡೆ ಬಟ್ ಮಾಡತ್ತಾರ. ದಯವಿಟ್ಟು ಈ ಬಜೆಟ್ ಒಳಗೆ ರೈತರ ಬಜೆಟ್ ಹಾಕ್ಯಾರ. ರೈತರಿಗೆ ಈ ಬರಪಿಡ್ತ ಪರಿಹಾರ